ನಮ್ಮ ಸ್ಕೂಲ್ ಆಫ್ ಥಿಯಾಸಫಿ ಆ್ಯಂಡ್ ಮೆಡಿಟೇಷನ್ ಅನ್ನುವಂತಹ ಒಂದು ಮುಖ್ಯ ಶಾಖೆ, ಬೆಂಗಳೂರು ಸಿಟಿ ಲಾಡ್ಜ್ನ ಒಂದು ಮುಖ್ಯ ಶಾಖೆ, ಒಂದು ಮುಖ್ಯ ಸಂಸ್ಥೆ, ಆ ಸಂಸ್ಥೆಯ ನೆರವಿನಿಂದ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮದ ಧ್ಯೇಯ ವಾಕ್ಯ ಇಂದಿನ ಶಿಕ್ಷಕರು ಭವಿಷ್ಯದ ನಿರ್ಮಾಪಕರು. ದ ಟೀಚರ್ಸ್ ಟುಡೇ ಆರ್ ದ ಬಿಲ್ಡರ್ಸ್ ಆಫ್ ಫ್ಯೂಚರ್. ಶಿಕ್ಷಕ ವೃತ್ತಿ ಬಹಳ ಜವಾಬ್ದಾರಿಯುತವಾದಂತಹ ವೃತ್ತಿ. ಇದೊಂದು ಮಹಾ ಸವಾಲಿನ ಕೆಲಸ. ಇಟ್ ಈಸ್ ಎ ಚಾಲೆಂಜಿಂಗ್ ಟಾಸ್ಕ್, ನಾಟ್ ಎನ್ ಈಸಿ ಟಾಸ್ಕ್. ಕಾರಣ, ಒಂದು ರಾಷ್ಟ್ರದ ಭವಿಷ್ಯ, ಒಂದು ಸಮಾಜದ ಭವಿಷ್ಯ, ಈ ಪ್ರಪಂಚದ ಭವಿಷ್ಯ ಭಾವಿ ಶಿಕ್ಷಕರಾದ ನಿಮ್ಮ ಮೇಲಿದೆ. ಯು ಆರ್ ದ ಪ್ರಾಸ್ಪೆಕ್ಟಿವ್ ಟೀಚರ್ಸ್ and you carry an immense responsibility. You are supposed to not only educate the children with respect to their day-to-day studies, you are also supposed to educate them comprehensively and facilitate ಕ್ಯಾರೆಕ್ಟರ್ ಬಿಲ್ಡಿಂಗ್. ಮುಂದಿನ ಪ್ರಜೆಗಳ ಚಾರಿತ್ರ್ಯವನ್ನು ಸಹ ಭಾವಿ ಶಿಕ್ಷಕರಾದ ನೀವು ನಿರ್ಮಾಣ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿಗೆ ಕಲಿತ್ಕೊಳ್ಳೋದು ತಮ್ಮ ಶಿಕ್ಷಕರನ್ನು ಕಂಡು. ಯಾವ ದೇಶದಲ್ಲಿ ಶಿಕ್ಷಕರು ಮಾದರಿಯಾಗಿರ್ತಾರೋ ಆ ದೇಶದ ಪ್ರಜೆಗಳು ಮಾದರಿ ಪ್ರಜೆಗಳಾಗಿ ಬೆಳೀತಾರೆ. ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಸಂಸ್ಕೃತಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ ಕ್ರಿಯಾತ್ಮಕವಾಗಿ ತಮ್ಮ ಕೊಡುಗೆಯನ್ನು ನೀಡ್ತಾರೆ. ಇಫ್ ದ ಟೀಚರ್ಸ್ ಆರ್ role models, and if the teachers set a paradigm and standard of their own, the students who are educated and trained by the teachers are definitely going to be sound by their character and sound by their behavior. They are going to be constructive creators and builders of a society, of a community, of a nation, of a culture, and of a world. ಜಗತ್ತಿನಲ್ಲಿ ಬಹಳ ಶಿಸ್ತುಬದ್ಧವಾದಂಥ ದೇಶ ಅಂದರೆ ಜಪಾನ್. The people of Japan are highly disciplined, carry a sense of time, and carry moral responsibility, and very ethical in their approach. ಜಪಾನ್ ದೇಶದ ಜನ ಚಾರಿತ್ರ್ಯವಂತರು, ಶಿಸ್ತುಬದ್ಧರು, ನೈತಿಕ ಪ್ರಜ್ಞೆಯನ್ನು ಹೊಂದಿದವರು, ಸಾಮಾಜಿಕ ಕಳಕಳಿಯನ್ನು ಬೆಳೆಸಿಕೊಂಡವರು. ಅಂತಹ ಜಪಾನ್ ದೇಶದಲ್ಲಿ ಅತ್ಯಂತ ಮುಖ್ಯ ವೃತ್ತಿ ಅಂತ ಪರಿಗಣಿಸಿರೋದು ಯಾವುದು ಗೊತ್ತಾ? ಟೀಚಿಂಗ್. The most important profession in that country, according to Japanese, is that of a teacher.
ಎ ಟೀಚರ್ ಇನ್ ದ ಸ್ಕೂಲ್, ಶಾಲಾ ಶಿಕ್ಷಕರ ವೃತ್ತಿಯನ್ನು ಬಹುಮುಖ್ಯ ಅಂತ ಪರಿಗಣಿಸ್ತಾರೆ. ಕಾರಣ ಏನು ಅಂದರೆ, ಮಕ್ಕಳು ಬೆಳೆಯುವ ಹಂತದಲ್ಲಿರ್ತಾರೆ. ಅವ್ರು ಹೇಗೆ ಅಂದರೆ ಜೇಡಿ ಮಣ್ಣಿದ್ದ ಹಾಗೆ. ಆ ಜೇಡಿ ಮಣ್ಣಿಗೆ ಯಾವ ರೂಪ ಕೊಡ್ತಿರೋ ಆ ರೂಪವನ್ನು ಅದು ಪಡ್ಕೊಳ್ಳುತ್ತೆ. ಅಂಥ ಹಂತದಲ್ಲಿರ್ತಾರೆ ಅವರು. ಅವರ ವಯಸ್ಸು ಅಂಥದ್ದು. ಆ ಹಂತದಲ್ಲಿ ನೀವು ನೀಡುವಂಥ ಶಿಕ್ಷಣ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಶಿಕ್ಷಣ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು. ಎ ಟೀಚರ್ ಕ್ಯಾನ್ ಇನ್ಫ್ಲೂಯೆನ್ಸ್, ಕ್ಯಾನ್ ಇನ್ಸ್ಪೈರ್ their students in many other dimensions. ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ, ಅಂದರೆ ಫಿಸಿಕಲಿ, ಎಮೋಷನಲಿ, ಮೆಂಟಲಿ, ಸೋಷಿಯಲಿ, ವೊಕೇಶನಲಿ, how you actually influence your students to build their character. ಅವರ ಚಾರಿತ್ರ್ಯವನ್ನು ಸೃಷ್ಟಿ ಮಾಡುವಂತಹ ಒಂದು ಹಂತದಲ್ಲಿ ನೀವು ಯಾವ ಮಟ್ಟಕ್ಕೆ ಅವರ ಮೇಲೆ ಪ್ರಭಾವವನ್ನು ಬೀರ್ತೀರಿ ಅದು ಬಹಳ ಮುಖ್ಯ. ನಾನು ನನ್ನ ಜೀವನದುದ್ದಕ್ಕೂ ಹಲವಾರು ಶಿಕ್ಷಕರನ್ನು ಕಂಡಿದ್ದೇನೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋ ತನಕ, ನಂತರ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಮೆಡಿಕಲ್ ಎಜುಕೇಷನ್ ತೊಗೊಂಡಿದ್ದೀನಿ ನಾನು. ಎಜುಕೇಷನ್ ರಿಲೇಟೆಡ್, ಎಜುಕೇಷನ್ ಫಾರ್ ಮೆಡಿಕಲ್ ಫ್ಯಾಕಲ್ಟಿ. ಓಕೆ, ಐ ಡಿಡ್ ಇಟ್ ಫ್ರಮ್ ಯೂನಿವರ್ಸಿಟಿ ಆಫ್ ಇಲಿನಾಯ್, ಶಿಕಾಗೋ, USA, and that was in collaboration with KL University, Belgaum. ಅದನ್ನು ನಾನು ಮಾಡಿದ್ದು 2015 ಆಗ ನನಗೆ ವಯಸ್ಸು 56ನೇ ವಯಸ್ಸಿನಲ್ಲಿ ಐ ಡಿಡ್ ಎಮೆಡ್ ಫಾರ್ ಮೆಡಿಕಲ್ ಟೀಚರ್ಸ್ ಆ್ಯಂಡ್ ಮೆಡಿಕಲ್ ಟೀಚಿಂಗ್. ಐ ಹ್ಯಾಡ್ ವಂಡರ್ಫುಲ್ ಟೀಚರ್ಸ್ ಫ್ರಮ್ ಯೂನಿವರ್ಸಿಟಿ ಆಫ್ ಇಲಿನಾಯ್. ಓಕೆ, ಯಾರನ್ನು ನೆನೆಸ್ಕೊಳ್ಳಿ ಅಂದರೆ ನನ್ನ ತಲೆಯಲ್ಲಿ ಒಂದು 7-8 ಜನ ಟೀಚರ್ಗಳನ್ನ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಪ್ರೈಮರಿ ಸ್ಕೂಲ್ನಲ್ಲಿ ನಿರ್ಮಲಾ ಟೀಚರ್ ಅಂತ ಇದ್ದರು, ನಮ್ಮ ಹೆಡ್ ಮೇಡಮ್. ಐ ಕ್ಯಾನ್ ನೆವರ್ ಫರ್ಗೆಟ್ ಹರ್. ಹೈಸ್ಕೂಲ್ನಲ್ಲಿ MV ಅಪ್ಪಣ್ಣಯ್ಯ, KR ಸುಬ್ಬರಾಯರು ಅಂತ ಇದ್ದರು. ಟುಡೇ ಇಫ್ ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಕಂಫರ್ಟಬಲಿ, ವಿತ್ ಈಸ್, ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ KR ಸುಬ್ಬರಾಯ್. KS Subbarao was such a nice teacher in English. MV Appanaya taught me science. I developed a passion to science. And I persuaded science. I persuaded life sciences. I am basically a dental surgeon. I did my dentistry from Government Dental College. My BDS, MDS, coming from a poor family, taking seats through only merit and competitive exams. All that was because of the great teachers who taught me. In PU, I had a person called GM Nijaguna, zoology teacher. If he used to stand on the dais and start delivering the lecture, I used to get so much involved and inspired by him. I wanted to become like him in future. I don't know whether I could reach his stage, but definitely he inspired me a lot to become a teacher after completing my medical education. And during my BDS days, I had a teacher by name Dr. Mohan Ram. He was a maxillofacial surgeon. He migrated to US and is no more now. What a fantastic teacher he was. If he is on the dais, teaching becomes a song and it becomes a great rendition. I loved his lectures and I imbibed so much from him. ನಿಮ್ಮ ಜೀವನದಲ್ಲೂ ಹಾಗೆ ಎಷ್ಟೋ ಶಿಕ್ಷಕರು ನಿಮ್ಮ ಮೇಲೆ ಮರೆಯಲಾರದಂಥ ಛಾಪನ್ನು ಮೂಡಿಸಿರ್ತಾರೆ ಅಲ್ವಾ? ಸೊ ಯು ಆರ್ ಟೀಚರ್ಸ್ ಇನ್ ಮೇಕಿಂಗ್. ಯು ಆರ್ ಟೀಚರ್ಸ್ ಇನ್ ಮೇಕಿಂಗ್. ಸೊ ಯುವರ್ ಟೀಚರ್ಸ್ ಆರ್ ಮೇಕಿಂಗ್ ಯು ಟೀಚರ್ಸ್. ಇನ್ ದಿಸ್ ಪ್ರೋಸೆಸ್ there is so much to learn and we are all here today for the same purpose, to learn. There is a phrase called
ಲರ್ನ್ ಟು ಲರ್ನ್. ಹ್ಯಾವ್ ಯು ಹರ್ಡ್ ಆಫ್ ಇಟ್? ಕಲಿಯಲು ಕಲಿ. ಏನಿದು ಕಲಿಯಲು ಕಲಿ? ಕಲಿಯೋದು ಒಂದು ವಿಜ್ಞಾನ, ಕಲಿಯೋದು ಒಂದು ಕಲೆ. ಆ ಕಲಿಯಲಿಕ್ಕೆ ನಾವು ಕಲಿಬೇಕು. ಲರ್ನ್ ಟು ಲರ್ನ್, ಎ ಗ್ರೇಟ್ ಫ್ರೇಸ್. ಓಕೆ, ಈಗ ನಾವಂಥ ಒಂದು ಜ್ಞಾನ ದಾಸೋಹದಲ್ಲಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ನಾಲೆಡ್ಜ್ ಇಸ್ ಅಲ್ಟಿಮೇಟ್. ಅಂತಹ ಜ್ಞಾನವನ್ನು ಪಡೆಯುವ ಹಂತದಲ್ಲಿ ಇಂದಿನ ಒಂದು ದಿನದ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದೊಂದು ಅಧ್ಯಯನ ಶಿಬಿರ, ಇದೊಂದು ಜ್ಞಾನ ದಾಸೋಹ, ಇದೊಂದು ಕಲಿಕೆಯ ಉಗ್ರಾಣ, ಆ್ಯಂಡ್ ಇದು ಒಂದು ಕಲಿಕೆಯ ಕ್ಷಣಗಳು. ಬಹಳ ಗಮನವಿಟ್ಟು ಕಲಿಯುವ ಪ್ರಯತ್ನವನ್ನು ಮಾಡಿ ಸುಂದರವಾದಂತಹ ಕೆಲವು ಶೀರ್ಷಿಕೆಗಳನ್ನು ನಿಮ್ಮ ಮೇಡಮ್ ಆರಿಸಿಕೊಟ್ಟಿದ್ದಾರೆ. ನಾವೊಂದು 11 ಟಾಪಿಕ್ಸ್ ಅವ್ರಿಗೆ ಕಳಿಸಿದ್ದೆ. ಅವರದರಲ್ಲೊಂದು 3 ಟಾಪಿಕ್ಸ್ ಆರಿಸಿ ನನಗೆ ಕಳಿಸಿದ್ರು. ಇನ್ನು 2 ಟಾಪಿಕ್ಗಳು ನಾವೇ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ. ಮೊದಲನೆಯ ಟಾಪಿಕ್ಕು ಥಿಯೋಸಾಫಿಕಲ್ ಸೊಸೈಟಿಯ ಹಿನ್ನೆಲೆ. ಥಿಯೋಸಫಿ ಎಂದರೆ ಏನು, ಥಿಯೋಸಾಫಿಕಲ್ ಸೊಸೈಟಿಯ ಇತಿಹಾಸವೇನು, ಅದರ ಹಿನ್ನೆಲೆ ಏನು, ಆ ಸಂಸ್ಥೆ ಯಾಕಾಗಿ ಪ್ರಾರಂಭವಾಯಿತು, ಆ ಸಂಸ್ಥೆಯ ಉದ್ದೇಶಗಳೇನು, ಅದು ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದೆ, ಈ ವಿಷಯಗಳ ಬಗ್ಗೆ ಮೊದಲನೆಯ ಉಪನ್ಯಾಸವನ್ನು ನಮ್ಮ ಸೋದರ ಪ್ರದೀಪ್ ಕುಮಾರ್ ಅವರು ನೀಡ್ತಾ ಇದ್ದಾರೆ. ಪ್ರದೀಪ್ ಕುಮಾರ್ ಅವರು ಮೊದಲನೆಯ ಉಪನ್ಯಾಸವನ್ನು ನಿಮಗೆ ಈಗ ನೀಡಲಿದ್ದಾರೆ. ಈ ಹಂತದಲ್ಲಿ ಪುನಃ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ವಂದನೆಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಪ್ರಾಂಶುಪಾಲರಾಗಿದ್ದಂತಹ ಹಿರಿಯ ಸೋದರಿ ಶ್ರೀಮತಿ ಮೀನಾ ಕುಮಾರಿಯವರಿದ್ದಾರೆ. ಅವರು ನಾವು ಕಳಕಳಿಯಿಂದ ಅವರನ್ನು ಬೇಡಿಕೊಂಡಾಗ, ನಾವಿಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಚ್ಛಿಸುತ್ತೇವೆ ಎಂದಾಗ ಅವರು ಹೃದಯಪೂರ್ವಕವಾಗಿ ಒಪ್ಪಿಗೆಯನ್ನು ನೀಡಿದರೆ ಅವರಿಗೆ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನು, ನಮನಗಳನ್ನು ತಿಳಿಸ್ತೇನೆ. ಓಕೆ, ಆ್ಯಂಡ್ ಐ ಹರ್ಡ್ she is the administrator now. She has reached the next level in the rung actually. Congratulations ma'am, thank you so much. I am also a retired professor emeritus from research and development wing of Dayananda Sagar College of Dental Sciences. ಈಗ 2 ವರ್ಷ ಆಯಿತು ನಾನು ರಿಟೈರ್ಡ್ ಆಗಿ. ಯಾರಾದರೂ ನನ್ನ ಕೇಳಿದ್ರೆ ನಾನು ಆಲ್ವೇಸ್ ಐ ಟೆಲ್ ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂದರೆ, I am a teacher first and a doctor then later. I am a teacher first and a doctor later ಅಂತೀನಿ. Because I love teaching so much more. Because I started teaching students when I was 16 years old boy. I was in my second PU in Vijaya College. I am a product of Vijaya College. I am an alumnus of Vijaya College, and you are all from Vijaya College. I am so happy to cater to the same management college. Although I studied my PU there, I carry a lot of gratitude to that college. Okay, so I started my journey from there, PU journey from there in Vijaya College. I had great teachers. A.K. Atre sir, he taught me actually calculus, I remember very much. And we had mathematics, wonderful teachers we had. And whatever today I am is basically because of the teachers who taught me. So now I invite Mr. Pradeep to actually cater the first lecture to you. ಥಿಯಾಸಫಿ ಎಂದರೇನು, ಥಿಯೋಸಾಫಿಕಲ್ ಸೊಸೈಟಿಯ ಹಿನ್ನೆಲೆ ಏನು, ಅದರ ಉದ್ದೇಶಗಳೇನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟು ದಿಸ್ ಇಂಟ್ರಡಕ್ಟರಿ ಸೆಷನ್. ಥ್ಯಾಂಕ್ ಯು. ಪ್ರದೀಪ್ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ.